ನಿನ್ನೆ ಒಂದು ಟಿವಿ ಡಿಬೇಟ್ ಅಲ್ಲಿ ಯಾರೋ ಒಬ್ಬ ಹೇಳ್ತಾ ಇದ್ದ, ಸಂಘವನ್ನ ನಾವು ಯಾಕೆ ನಿಷೇಧ ಮಾಡಬೇಕು ಅಂದ್ರೆ ಸಂಘದ ಹತ್ತಿರ ಲಕ್ಷಾಂತರ ಸ್ವಯಂ ಸೇವಕರಿದ್ದಾರೆ, ಕೈಯಲ್ಲಿ ಲಾಠಿ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಯಾರಾದ್ರೂ ಆದೇಶ ಕೊಟ್ರೆ 15 ನಿಮಿಷದಲ್ಲಿ ನಾವು ಯೂನಿಫಾರ್ಮ್ ಹಾಕೊಂಡು ಎಲ್ಲಾದ್ರೂ ಬಂದು ಬಿಡ್ತೀವಿ. ಇವರೆಲ್ಲರೂ ಕೂಡ ಆಂತರಿಕ ನಮ್ಮ ಸುರಕ್ಷತೆಗೆ ಅಪಾಯಕಾರಿಗಳು, RSS. ಹಾಗಾಗಿ ಇವರನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಾನೆ. ನಾನು ಹೇಳ್ತಾನೆ, ನೀನು ಕಲ್ಪಿಸಿಕೊಂಡು ಮಾತಾಡ್ತಾ ಇದೀಯ. RS ಈ ರೀತಿ ಮಾಡಬಹುದು ಅನ್ನುವಂಥ ಕಲ್ಪನೆ ನಿನ್ನದು. ಆದರೆ ನಿನ್ನದೇ ಕಾಂಗ್ರೆಸ್ ಪಕ್ಷ ಇದೇ ಮಿಜೋರಾಂನ ಪ್ರತ್ಯೇಕತಾವಾದಿ ಚಳವಳಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಏರ್ಫೋರ್ಸ್ ಅನ್ನ ಬಳಸಿ, ನಮ್ಮ ದೇಶದ ಸೈನಿಕರು, ನಮ್ಮ ದೇಶದ ಮದ್ದುಗುಂಡನ್ನು ಬಳಸಿ, ನಮ್ಮದೇ ದೇಶದ ಆ ಪ್ರಜೆಗಳನ್ನು ಕೊಲ್ಲುವಂತ ಕೆಲಸವನ್ನ ನೀವು ಮಾಡಿದ್ರಿ. ಇಂದಿರಾ ಗಾಂಧಿ ಸಮಯದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಂತ ಸಂದರ್ಭದಲ್ಲಿ ಎಷ್ಟೋ ಜನ ಸಿಖ್ಖರ ಕುತ್ತಿಗೆಗೆ ನೆಕ್ಲೆಸಿಂಗ್ ಮಾಡಿ, ಅಂದ್ರೆ ಹೇಗೆ ನಿಗ್ರೋಗಳನ್ನ ಅಮೆರಿಕದಲ್ಲಿ ಕೊಲ್ತಾರಲ್ಲ ಆ ರೀತಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಕುತ್ತಿಗೆ ಮೇಲೆ ಹಾಕಿ ಎಷ್ಟೋ ಅಮಾಯಕ ಸಿಖ್ಖರನ್ನು ಕೊಂದಂತ ಪಕ್ಷ ನಿಮ್ಮದು. 48ರಲ್ಲಿ ಗಾಂಧಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಚಿತ್ಪಾವನರನ್ನ ಮನೆಗೆ ನುಗ್ಗಿ ಹತ್ಯೆ ಮಾಡಿದಂಥವರು ಕಾಂಗ್ರೆಸ್ನ ಕಾರ್ಯಕರ್ತರು, ಅಹಿಂಸಾವಾದಿಗಳು. 47ರಲ್ಲಿ ದೇಶ ವಿಭಜನೆ ಆದಂತಹ ಸಂದರ್ಭದಲ್ಲಿ ಕೇವಲ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ದೇಶದ ವಿಭಜನೆಗೆ ಸಹಿಯನ್ನು ಹಾಕಿ 26 ಲಕ್ಷ ಜನರ ಹತ್ಯೆಗೆ ಕಾರಣ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷ. ಈ ರೀತಿಯ 100 ಹತ್ಯಾಕಾಂಡಗಳಲ್ಲಿ ನೇರವಾಗಿ ಭಾಗಿಯಾಗಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಯಾಕೆ ನಿಷೇಧ ಮಾಡಬಾರದು?